ವೀಕ್ಷಕರೇ ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಬೋಳಂತೂರು. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಒಂದು ರಾಜೀನಾಮೆ ಬಿದ್ದಿದೆ. ಈಗಾಗಲೇ ಸಚಿವ ಬಿ ನಾಗೇಂದ್ರ ಅವರು ತಮ್ಮ ರಾಜೀನಾಮೆ ಪತ್ರವನ್ನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೂಡ ಸಚಿವರಾಗಿದ್ದಾಗ ಬಿ ನಾಗೇಂದ್ರ ಅವರಿಗೆ ರಾಜೀನಾಮೆಯನ್ನ ಕೊಡಲಾಗಿತ್ತು. ಅಂದ್ರೆ ವಾಲ್ಮೀಕಿ ಹಗರಣದ ಆರೋಪವನ್ನು ಹೊತ್ತಂತಹ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ರು. ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ನಂತರ ಕ್ಯಾಬಿನೆಟ್ ಅನ್ನ ಪುನರ್ರಚನೆ ಮಾಡಿ ಆದ ನಂತರವೂ ಕೂಡ ಸಚಿವ ಬಿ ನಾಗೇಂದ್ರ ಅವರನ್ನ ಸಚಿವರನ್ನಾಗಿ ಮಾಡಲಾಗಿತ್ತು. ವಾಲ್ಮೀಕಿ ಹಗರಣದ ಆರೋಪವನ್ನು ಹೊತ್ತಂತಹ ಬಿ ನಾಗೇಂದ್ರ ಅವರನ್ನ ಸಚಿವರನ್ನಾಗಿ ಮಾಡಿದ್ದಕ್ಕಾಗಿ ವಿಪಕ್ಷಗಳು ತೀವ್ರ ಸಿಟ್ಟನ್ನು ತೋರಿಸಿದ್ವು. ವಿಪಕ್ಷಗಳ ಕೆಂಗಣ್ಣಿಗೆ ಸಚಿವ ಬಿ ನಾಗೇಂದ್ರ ಅವರು ಗುರಿಯಾಗಿದ್ರು. ಇನ್ನು ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತಹ ಪ್ರತಿನಿತ್ಯ ವಿಪಕ್ಷಗಳು ಬಿಗಿಪಟ್ಟನ್ನು ಹಿಡಿದು ಸುದ್ದಿಗೋಷ್ಠಿಯನ್ನು ನಡೆಸ್ತಿದ್ವು, ಚರ್ಚೆಯನ್ನ ಮಾಡ್ತಾ ಇದ್ವು. ರಾಜೀನಾಮೆಯನ್ನು ಕೊಡದೆ ನಾವು ಸದನವನ್ನ ನಡೆಸಲು ಬಿಡೋದಿಲ್ಲ ಅಂತ ಹೇಳಿ ಗರ್ಜನೆಯನ್ನ ಕೂಡ ಮಾಡ್ತಿದ್ರು. ಅದರಂತೆ ಮಳೆಗಾಲದ ಅಧಿವೇಶನ ಏನು 10 ದಿವಸ ನಡೆಯಬೇಕಿತ್ತು, 10 ದಿವಸ ನಡೆಯದೆ ಕೇವಲ 8 ದಿವಸಕ್ಕೆ ಮಳೆಗಾಲದ ಅಧಿವೇಶನ ಕೂಡ ಕೊನೆಗೊಂಡಿತ್ತು. ಕಾರಣ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದಂತಹ ವಿಪಕ್ಷಗಳು. ಹೌದು, ಮುಂಗಾರು ಅಧಿವೇಶನ 10 ದಿವಸ ನಡೆಯಬೇಕಾಗಿತ್ತು. ಆದರೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ನ ಶಾಸಕರು ಏನಿದ್ದಾರೆ ಸದನದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿ ಬಿಟ್ಟಿದ್ರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ನಾವು ಮುಂದಿನ ಸದನವನ್ನು ನಡೆಸಲು ಬಿಡೋದಿಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ನಿನ್ನೆಯಷ್ಟೇ ಗುಡುಗಿದ್ರು. ಇದೆಲ್ಲ ಬೆಳವಣಿಗೆ ಆಗ್ತಾ ಇರೋ ಹಾಗೆ ನಿನ್ನೆಯಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ರು ಅಂತ ವರದಿಯಾಗಿದೆ. ಅದರಂತೆ ಇವತ್ತು ಸಚಿವ ಬಿ ನಾಗೇಂದ್ರ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲಿಸಿದ್ದಾರೆ. ರಾಜೀನಾಮೆ ಪತ್ರ ಸಲ್ಲಿಸಿರುವಂತಹ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪತ್ರವನ್ನ ಸಿಎಂ ಡಿಕೆ ಶಿವಕುಮಾರ್ ಅಂಗೀಕರಿಸ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಈಗ ಕೈಪಾಳ್ಯದಲ್ಲಿ ದೊಡ್ಡ ಬಿರುಗಾಳಿಯೇ ಎದ್ದಿದೆ. ಈಗ ಖಾಲಿಯಾಗುವಂತಹ ಸಚಿವ ಸ್ಥಾನಕ್ಕೆ ಮುಂದೆ ಯಾರನ್ನ ಆಯ್ಕೆ ಮಾಡ್ತಾರೆ, ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಈಗಾಗಲೇ ಮಹಿಳೆಯರಿಗೆ ಯಾವ ಸ್ಥಾನವನ್ನು ನೀಡಲಾಗಿಲ್ಲ, ಮುಂದೆ ಯಾರಿಗೆ ಆ ಸ್ಥಾನ ಒಲಿದು ಬರುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ ವೀಕ್ಷಕರೇ.